ಸರ್, ನನ್ನ ಹೆಸರು ಲೋಹಿತ್ ಹನುಮಾಪುರ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿದ್ದೀನಿ. ನಿನ್ನೆ ಏನು ಪ್ರತಾಪ್ ಸಿಂಹ ಅವರು ರಾಜಕೀಯ ಬೆದರಿಕೆ ಹಾಕಿದ್ದಾರೆ ಪೊಲೀಸರ ಮೇಲೆ, ಇದು ಸಂವಿಧಾನದ ವಿರುದ್ಧ ಅಂತ ಹೇಳಿ ನಾವು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ಏನಂದರೆ ಚಂದನ್ ಅವರು ACP ಅವರಿಗೆ ನೇರವಾಗಿ ಟ್ವಿಟರ್ ಅವ್ರ ಮೂಲಕ ನಾನು ಬರ್ತೀನಿ, ನೀವು ಸಿಗಿ, ಮತ್ತು ಯಾವುದೋ ಒಂದು ಆರೋಪಿಯನ್ನು ನೀವು ಈ ರೀತಿ ಮಾಡಿದ್ದೀರಿ ಅಂತ ಹೇಳಿ ವಿತೌಟ್ ಎವಿಡೆನ್ಸ್ ಮಾತಾಡಿರೋದು ಕಾನೂನಿಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು. ಇದನ್ನು ಪೊಲಿಟಿಕಲ್ ಬೆದರಿಕೆ ಅಂತ ಯಾಕೆ ಕರಿತೀನಿ ಅಂದರೆ, ಅವರು ಮಾಜಿ ಸಂಸದರು ಅಂತ ತಮ್ಗೆಲ್ರಿಗೂ ಗೊತ್ತಿದೆ. ಮಾಜಿ ಸಂಸದರು ಒಬ್ಬ ACP ಅವರಿಗೆ ನಾನು ಬರ್ತೀನಿ ನೀನು ಸಿಗು ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಈ ಅರ್ಥ ಅವ್ರು ಹೇಳೋಕ್ಕಾಗಿಲ್ಲ ಅಂದರೂ ಕೂಡ ಕಾನೂನಲ್ಲಿ ಏನಿದೆ ಅಂದರೆ ಇದು ಬೆದರಿಕೆ ಅಂದರೆ ತೊಗೊಬೇಕು. ಯಾಕೆಂದರೆ ಅವರ ಒಂದು ಏನು ವಿಚಾರಧಾರೆ ಏನಿದೆಯೋ, ಅವರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆಯೋ ಅದರ ಮುಖಾಂತರ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಇವತ್ತು ನಡೆದ ಘಟನೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಆರೋಪಿಯನ್ನು ಕೂಡ ಜೊತೆ ಕರ್ಕೊಂಡ್ಬರ್ತಾರೆ. ಅಂದರೆ ಏನು ಪ್ರಶ್ನೆ ಮಾಡೋಕ್ಕೆ ಬರ್ತಿದ್ದಾರೆ? ಅವ್ರಿಗೆ ಯಾಕೆ ಕಾನೂನು ರೈಟ್ಸ್ ಇದೆ? ಅವ್ರಿಗೆ ಯಾವ ರೈಟ್ಸೂ ಇಲ್ಲ. ಅವ್ರು ಹೋಗ್ಬೇಕಾಗಿರೋದು ಕಾನೂನಲ್ಲಿ. ಅಕಸ್ಮಾತ್ ಪೊಲೀಸರಿಂದ ದೌರ್ಜನ್ಯ ಆಗಿದ್ರೆ ಅದನ್ನ ಕಾನೂನಲ್ಲಿ ರೀತಿಯಲ್ಲಿ ಕೇಳಬೇಕಾಗಿತ್ತು, ಎಲ್ಲಿ ಕೋರ್ಟ್ನಲ್ಲಿ ಹಾಕಬೇಕಾಗಿರೋದು. ಅದಕ್ಕೆ ಅದೇ ಪ್ರಾವಿಷನ್ಸ್ಗಳಿದ್ದಾವೆ. ಅದು ಬಿಟ್ಟು ನಾನು ಇದ್ದೀನಿ, ನನಗೂ ಕೂಡ ಈ ಶಕ್ತಿ ಇದೆ ಅಂತ ಹೇಳಿ ಬಂದು ತೋರಿಸ್ತಾ ಇರೋದು ರಾಜ್ಯ ಜನರಿಗೆ ಪೊಲೀಸ್ ಮೇಲಿರುವಂಥ ಭಯ ಭಕ್ತಿಯನ್ನು ಆಚೆ ತೆಗೆಯೋಕ್ಕೋಸ್ಕರ ಬರ್ತಿದ್ದಾರೆ, ಲಾ ಆ್ಯಂಡ್ ಆರ್ಡರ್ನ ಹಾಳು ಮಾಡೋಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಾನು ಈಗಾಗಲೇ DCP ಗಿರೀಶ್ ಅವರ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ಮುಖಾಂತರ ರಾಜ್ಯ ಯುವ ಘಟಕದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟ್ ಮುಖಾಂತರ ಪ್ರತಾಪ್ ಸಿಂಹ ಮತ್ತು ಅವ್ರ ಬೆಂಬಲಿಗರನ್ನ ಈಗ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು. ಕಾನೂನನ್ನ ಕೈ ತೊಗೊತಿರೋ ರೀತಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೋ ಅದ್ರ ಮೇಲೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಥ್ಯಾಂಕ್ ಯು ಸರ್.